ಹಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ನಾನು ರಶ್ಮಿತ್. ಈ ವಿಡಿಯೋದಲ್ಲಿ ಆಪ್ಷನ್ಸ್ನ ಬೇಸಿಕ್ಸನ್ನು ತಿಳ್ಕೊಳ್ಳೋಣ. ಇದು ನಮ್ಮ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ವಿಡಿಯೋ ಸೀರೀಸ್ನ ಎರಡನೇ ವಿಡಿಯೋ. ಹಿಂದಿನ ವಿಡಿಯೋದಲ್ಲಿ ನಾವು ಫ್ಯೂಚರ್ಸ್ನ ಬೇಸಿಕ್ಸ್ ಬಗ್ಗೆ ತಿಳ್ಕೊಂಡಿದ್ವಿ. ಈ ವಿಡಿಯೋದಲ್ಲಿ ನಾವು ಆಪ್ಷನ್ನ ಬೇಸಿಕ್ಸನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಮ್ಮನ್ನು ಇನ್ಸ್ಟಾಗ್ರಾಮ್ ಹಾಗೆ ಟೆಲಿಗ್ರಾಮಲ್ಲಿ ಫಾಲೋ ಮಾಡ್ಬೋದು. ಈ ಎಲ್ಲ ಮಾಹಿತಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ನೀವೇನಾದರೂ ನಮ್ಮ ಈ ಸೀರೀಸ್ನ ಮೊದಲ ವಿಡಿಯೋ ಅಂತ ಹೇಳಿದರೆ ಫ್ಯೂಚರ್ಸ್ನ ಬಗ್ಗೆ ಇನ್ಫಾರ್ಮೇಷನ್ ಇರುವಂಥ ವಿಡಿಯೋವನ್ನು ನೋಡಿದರೆ ನೀವು ಪ್ಲೇಲಿಸ್ಟಲ್ಲಿ ನೋಡ್ಕೊಳ್ಬೋದು. ಅದೇ ರೀತಿ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಸಹ ನಿಮಗೆ ಲಿಂಕ್ ಸಿಗುತ್ತೆ. ಸೊ ಬನ್ನಿ, ಹಾಗಿದ್ರೆ ಈ ವಿಡಿಯೋದಲ್ಲಿ ನಾವು ಆಪ್ಷನ್ಸ್ನ ಬಗ್ಗೆ ತಿಳ್ಕೊಳ್ಳೋಣ. ಸೊ ಹಾಗಿದ್ರೆ ಆಪ್ಷನ್ಸ್ ಅಂದರೆ ಏನು? ನೀವು ಫ್ಯೂಚರ್ಸ್ನ ವಿಡಿಯೋ ನೋಡಿದರೆ ನಿಮ್ಗೆ ಗೊತ್ತಾಗಿರುತ್ತೆ ಫ್ಯೂಚರ್ಸ್ ಅಂದರೆ ಏನು ಅಂತ. ಅದೇ ರೀತಿ ಆಪ್ಷನ್ ಕೂಡ ಫ್ಯೂಚರ್ಸ್ನ ರೀತಿಯಲ್ಲಿ ಇರುವಂಥ ಒಂದು ಕಾಂಟ್ರಾಕ್ಟ್. ಸೊ ಫ್ಯೂಚರ್ಸ್ ಕಾಂಟ್ರಾಕ್ಟಲ್ಲಿ ಏನಾಗುತ್ತೆ, ನಾವು ಯಾವುದೋ ಒಂದು ಸ್ಟಾಕನ್ನು ಬೈ ಮಾಡಬೇಕು ಅಂತ ಹೇಳಿದರೆ ಇವತ್ತೊಂದು ಕಾಂಟ್ರಾಕ್ಟ್ಗೆ ಎಂಟ್ರ್ ಆಗ್ತೀವಿ, ಅಥವಾ ಯಾವುದೊಂದು ಸ್ಟಾಕನ್ನು ಮುಂದಿನ ಯಾವುದೊಂದು ಫ್ಯೂಚರ್ ಡೇಟಲ್ಲಿ ಸೆಲ್ ಮಾಡಬೇಕು ಅಥವಾ ಬೈ ಮಾಡಬೇಕು ಅಂತ ಹೇಳಿದ್ರೆ ಇವತ್ತು ನಾವು ಒಂದು ಕಾಂಟ್ರಾಕ್ಟ್ಗೆ ಎಂಟ್ರಿ ಆಗ್ತೀವಿ. ಅದರ ಪ್ರೈಸ್ ಅಪ್ ಅಥವಾ ಡೌನ್ ಹೋದಾಗ ನೆಕ್ಸ್ಟ್ ಅಲ್ಲಿ ಸೆಲ್ ಅಥವಾ ಬೈ ಮಾಡಿ ಅಲ್ಲಿ ನಾವು ಪ್ರಾಫಿಟನ್ನು ಮಾಡ್ಕೊಳ್ಬೋದು. ಸೊ ಯಾಕೆ ಫ್ಯೂಚರ್ಸೇ ಮಾಡಬೇಕು? ಈಕ್ವಿಟಿ ಆ ಸ್ಟಾಕನ್ನೇ ಫ್ಯೂಚರ್ಸ್ ಕಾಂಟ್ರಾಕ್ಟ್ಗೆ ಎಂಟ್ರಿ ಆಗದೆ ಆ ಸ್ಟಾಕನ್ನೇ ಯಾಕೆ ಬೈ ಮಾಡಬಾರ್ದು ಅಂತ ಕೇಳಿದರೆ ಅಲ್ಲಿ ಒಂದೆರಡು ಡಿಫ್ರೆನ್ಸ್ ಇದೆ. ನೀವು ಡೈರೆಕ್ಟಾಗಿ ಈಕ್ವಿಟಿ ಸ್ಟಾಕನ್ನೇ ಬೈ ಮಾಡೋದಕ್ಕೂ ಅಥವಾ ಫ್ಯೂಚರ್ಸ್ ಕಾಂಟ್ರಾಕ್ಟ್ಗೆ ಎಂಟ್ರ್ ಆಗೋದಕ್ಕೂ. ಮೇನ್ಲಿ ಈಕ್ವಿಟಿ ಸ್ಟಾಕನ್ನು ನಾವು ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಯೂಸ್ ಮಾಡ್ತೀವಿ. ಅದೇ ರೀತಿ ಈ ಫ್ಯೂಚರ್ಸನ್ನು ಟ್ರೇಡಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತೀವಿ. ಸೊ ನಾವು ಈಕ್ವಿಟಿ ಸ್ಟಾಕನ್ನು ಬೈ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಫುಲ್ ಅಮೌಂಟನ್ನು ಕೊಡಬೇಕಾಗತ್ತೆ. ಅದೇ ರೀತಿ ಆ ಸ್ಟಾಕ್ ನಮ್ಮ ಡಿಮ್ಯಾಟ್ ಅಕೌಂಟ್ಗೆ ಬರುತ್ತೆ. ಬಟ್ ನಾವು ಆ ಸ್ಟಾಕ್ನ ಫ್ಯೂಚರ್ಸನ್ನು ಬೈ ಮಾಡಿದಾಗ ಅಲ್ಲಿ ನಾವು ಮಾರ್ಜಿನನ್ನು ಕೊಟ್ಟು ಪೇ ಮಾಡ್ತೀವಿ. ಅದೇ ರೀತಿ ಆ ಸ್ಟಾಕ್ ನಮ್ಮ ಡಿಮ್ಯಾಟ್ ಅಕೌಂಟ್ಗೆ ಬಂದಿರೋದಿಲ್ಲ. ಸೊ ಡಿಮ್ಯಾಟ್ ಅಕೌಂಟ್ಗೆ ಯಾವಾಗ ಬರುತ್ತೆ ಅಂತ ಹೇಳಿದರೆ ಇನ್ ಕೇಸ್ ನಾವು ಎಕ್ಸ್ಪೈರಿ ಡೇ ದಿನ ಅದನ್ನು ಡೆಲಿವರಿ ತೊಗೊಂಡ್ರೆ ಮಾತ್ರ ನಮ್ಮ ಡಿಮ್ಯಾಟ್ ಅಕೌಂಟ್ಗೆ ಬರುತ್ತೆ. ಸೊ ಹಾಗಾಗಿ ಮೇಯ್ನ್ ಆಗಿ ಮಾರ್ಜಿನ್ ಕಡಿಮೆ ಪೇ ಮಾಡಿ ನಾವು ಅಲ್ಲಿ ಆ ಕಾಂಟ್ರಾಕ್ಟನ್ನು ಬೈ ಮಾಡ್ಬೋದು. ಅದೇ ರೀತಿ ಸೊ ಈಕ್ವಿಟಿ ಸ್ಟಾಕಲ್ಲಿ ನಮಗೆ ಶಾರ್ಟ್ ಸೆಲ್ಲಿಂಗ್ ಮಾಡುವಂಥ ಅವಕಾಶ ಇಲ್ಲ. ಸೊ ಅದನ್ನು ನಾವು ಫ್ಯೂಚರ್ಸಲ್ಲೇ ಮಾಡಬೇಕಾಗಿರೋದ್ರಿಂದ ನಾವು ಈಕ್ವಿಟಿ ಸ್ಟಾಕ್ನ ಬದಲಿಗೆ ಫ್ಯೂಚರ್ಸ್ ಕಾಂಟ್ರಾಕ್ಟನ್ನು ಎಂಟರ್ ಆಗ್ಬೋದು. ಸೊ ಆಪ್ಷನ್ ಕಾಂಟ್ರಾಕ್ಟ್ ಕೂಡ ಅದೇ ರೀತಿ ಫ್ಯೂಚರ್ಸ್ನ ಕಾಂಟ್ರಾಕ್ಟ್ನ ರೀತಿಯಲ್ಲೇ ಒಂದು ಕಾಂಟ್ರಾಕ್ಟ್. ಇಲ್ಲಿ ನಾವು ಯಾವುದೊಂದು ಸ್ಟಾಕನ್ನು ಬೈ ಅಥವಾ ಸೆಲ್ ಮಾಡಲಿಕ್ಕೆ ಫ್ಯೂಚರ್ ಡೇಟಲ್ಲಿ ಯಾವುದೊಂದು ಸ್ಟಾಕನ್ನು ಬೈ ಅಥವಾ ಸೆಲ್ ಮಾಡ್ತೀವಿ ಅಂತ ಒಂದು ಕಾಂಟ್ರಾಕ್ಟ್ಗೆ ಎಂಟರ್ ಆಗೋದು. ಮೊದಲೇ ಡಿಸೈಡ್ ಮಾಡಿದ ಒಂದು ಪ್ರೈಸಲ್ಲಿ ನಾನು ಈ ಸ್ಟಾಕನ್ನು ನಿಮಗೆ ಸೆಲ್ ಮಾಡ್ತೀನಿ ಅಥವಾ ನಿಮ್ಮಿಂದ ಈ ಸ್ಟಾಕನ್ನು ನಾನು ಮುಂದಿನ ಯಾವುದೋ ಒಂದು ದಿನ ಬೈ ಮಾಡ್ತೀನಿ ಅನ್ನುವಂಥ ಒಂದು ಕಾಂಟ್ರಾಕ್ಟ್ಗೆ ಎಂಟರ್ ಆಗೋದನ್ನು ಆಪ್ಷನ್ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಇಲ್ಲಿ ಆಪ್ಷನ್ ಕಾಂಟ್ರಾಕ್ಟಲ್ಲಿ ಫ್ಯೂಚರ್ ಕಾಂಟ್ರಾಕ್ಟ್ಗಿಂತ ಒಂದಷ್ಟು ಡಿಫ್ರೆನ್ಸ್ ಇದೆ. ಏನಪ್ಪ ಆ ಡಿಫ್ರೆನ್ಸ್ ಅಂತ ಹೇಳಿದ್ರೆ ನಿಮಗೆ ಮುಂದೆ ಈ ಕಾನ್ಸೆಪ್ಟ್ ಅರ್ಥ ಆಗ್ತಾ ಹೋದಾಗ ಆ ಡಿಫ್ರೆನ್ಸ್ಗಳು ನಿಮಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ನಾವು ಫ್ಯೂಚರ್ಸಲ್ಲಿ ಏನು ಮಾಡ್ತೀವಿ, ಯಾವುದೊಂದು ಸ್ಟಾಕಲ್ಲಿ ಟ್ರೇಡ್ ಮಾಡಬೇಕು ಅಥವಾ ಇಂಡೆಕ್ಸಲ್ಲಿ ಟ್ರೇಡ್ ಮಾಡಬೇಕು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಾವು ಯಾವುದೊಂದು ಸ್ಟಾಕಲ್ಲಿ ಬುಲ್ಲಿಶ್ ಇದ್ದೀವಿ, ನಾವು ಪ್ರೈಸ್ ಅಪ್ ಹೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವು ಡೈರೆಕ್ಟಾಗಿ ಫ್ಯೂಚರ್ ಕಾಂಟ್ರಾಕ್ಟ್ಗೆ ಎಂಟರ್ ಆಗ್ಬೋದು, ಫ್ಯೂಚರ್ ಪೊಸಿಷನನ್ನು ಬೈ ಮಾಡ್ಬೋದು. ಬಟ್ ಆಪ್ಷನಲ್ಲಿ ಇಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ. ಏನಪ್ಪ ಡಿಫ್ರೆನ್ಸ್ ಅಂತ ಹೇಳಿದ್ರೆ ಇಲ್ಲಿ ನಮಗೆ ಆಪ್ಷನ್ ಅಲ್ಲಿ ಕಾಲ್ ಆಪ್ಷನ್ ಮತ್ತೆ ಪುಟ್ ಆಪ್ಷನ್ ಅಂತ ಸಿಗುತ್ತೆ. ಫ್ಯೂಚರ್ಸ್ ಅಲ್ಲಿ ಡೈರೆಕ್ಟ್ ಆ ಸ್ಟಾಕ್ನ ಫ್ಯೂಚರ್ಸ್ ಅನ್ನ ಬೈ ಮಾಡ್ತೀವಿ ಅಥವಾ ಸೆಲ್ ಮಾಡ್ತೀವಿ. ಇಲ್ಲಿ ನಮಗೆ ಆ ಸ್ಟಾಕ್ನ ಕಾಲ್ ಆಪ್ಷನ್ ಮತ್ತೆ ಪುಟ್ ಆಪ್ಷನ್ ಸಿಗುತ್ತೆ. ಸ್ಟಾಕ್ ಅಥವಾ ಇಂಡೆಕ್ಸ್ನ ಕಾಲ್ ಆಪ್ಷನ್ ಮತ್ತೆ ಪುಟ್ ಆಪ್ಷನ್ ಸಿಗುತ್ತೆ. ಏನಪ್ಪ ಈ ಕಾಲ್ ಆಪ್ಷನ್ ಅಂತ ಹೇಳಿದ್ರೆ, ಕಾಲ್ ಆಪ್ಷನ್ನ ಬೈ ಮಾಡೋದ್ರಿಂದ ನಮಗೆ ಆ ಸ್ಟಾಕನ್ನು ಬೈ ಮಾಡುವಂಥ ರೈಟ್ ಸಿಗುತ್ತೆ. ಸೊ ಕಾಲ್ ಆಪ್ಷನನ್ನು ನಾವು ಬೈ ಮಾಡೋದ್ರಿಂದ ಆ ಸ್ಟಾಕನ್ನು ಮುಂದೆ ಒಂದು ದಿನ ಬೈ ಮಾಡುವಂಥ ರೈಟ್ ಸಿಗುತ್ತೆ. ಅದೇ ರೀತಿ ಪುಟ್ ಆಪ್ಷನನ್ನು ಬೈ ಮಾಡೋದ್ರಿಂದ ಆ ಸ್ಟಾಕನ್ನು ಮುಂದೆ ಯಾವುದೋ ಒಂದು ದಿನ ಸೆಲ್ ಮಾಡುವಂಥ ರೈಟ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಇವತ್ತು ನಾನು ಟಾಟಾ ಮೋಟರ್ಸ್ನ ಕಾಲ್ ಆಪ್ಷನನ್ನು ಬೈ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ಮುಂದಿನ ಯಾವುದೋ ಒಂದು ದಿನ ನನಗೆ ಟಾಟಾ ಮೋಟರ್ಸ್ ಸ್ಟಾಕನ್ನು ನನ್ನ ಡಿಮ್ಯಾಟ್ ಅಕೌಂಟ್ಗೆ ತಗೊಳ್ಳುವಂಥ ರೈಟ್ ಸಿಗುತ್ತೆ. ಅದನ್ನು ನಾನು ಇವತ್ತೇ ಪರ್ಚೇಸ್ ಮಾಡಿರ್ತೀನಿ. ಅದೇ ರೀತಿ ನಾನು ಇವತ್ತು ಟಾಟಾ ಮೋಟರ್ಸ್ನ ಪುಟ್ ಆಪ್ಷನನ್ನು ಪರ್ಚೇಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಮುಂದಿನ ಯಾವುದೋ ಒಂದು ದಿನ ಟಾಟಾ ಮೋಟರ್ಸ್ ಸ್ಟಾಕನ್ನು ನಾನು ಡೆಲಿವರಿ ಕೊಡಲಿಕ್ಕೆ ರೆಡಿ ಇದ್ದೀನಿ ಅನ್ನೋ ಒಂದು, ಅಥವಾ ಡೆಲಿವರಿ ಕೊಡಲಿಕ್ಕೆ ನಾನು ತಯಾರಿದ್ದೀನಿ ಅನ್ನುವಂಥ ಒಂದು ರೈಟ್ ನನಗೆ ಸಿಗುತ್ತೆ. ನಾನು ಆಗಲೇ ಹೇಳಿದೆ, ಕಾಲ್ ಆಪ್ಷನನ್ನು ಬೈ ಮಾಡೋದ್ರಿಂದ ನಮಗೆ ಆ ಸ್ಟಾಕನ್ನು ಬೈ ಮಾಡುವಂಥ ರೈಟ್ ಸಿಗುತ್ತೆ. ಸೊ ನಾವು ಕಾಲ್ ಆಪ್ಷನನ್ನು ಬೈ ಮಾಡಬೇಕಾದ್ರೆ ನಮಗೆ ಯಾರೋ ಕಾಲ್ ಆಪ್ಷನನ್ನು ಸೆಲ್ ಮಾಡಬೇಕಾಗತ್ತೆ. ಸೊ ಕಾಲ್ ಆಪ್ಷನನ್ನು ನಾವು ಬೈ ಮಾಡಬೇಕಾದ್ರೆ ನಮಗೆ ಕಾಲ್ ಆಪ್ಷನನ್ನು ಯಾರು ಸೆಲ್ ಮಾಡಬೇಕಾಗತ್ತೆ. ಸೊ ಕಾಲ್ ಆಪ್ಷನನ್ನು ಸೆಲ್ ಮಾಡೋದ್ರ ಅರ್ಥ ನಮಗೆ ಆ ಸ್ಟಾಕನ್ನು ಡೆಲಿವರಿ ನೀಡಲಿಕ್ಕೆ ಅವರು ತಯಾರಿದ್ದಾರೆ ಅಂತ ಅರ್ಥ. ಅದೇ ರೀತಿ ನಾವು ಪುಟ್ ಆಪ್ಷನನ್ನು ಬೈ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮಗೆ ಪುಟ್ ಆಪ್ಷನನ್ನು ಸೆಲ್ ಮಾಡುವವರು ಯಾರು ಇರಬೇಕಾಗತ್ತೆ. ಸೊ ನಾವು ಪುಟ್ ಆಪ್ಷನನ್ನು ಬೈ ಮಾಡೋದ್ರ ಅರ್ಥ ನಾವು ಸ್ಟಾಕನ್ನು ಡೆಲಿವರಿ ನೀಡಲಿಕ್ಕೆ ರೆಡಿ ಇದ್ದೀವಿ ಅಂತ. ಅದೇ ರೀತಿ ಪುಟ್ ಆಪ್ಷನನ್ನು ಅವರು ಸೆಲ್ ಮಾಡ್ತಾ ಇದ್ದಾರೆ, ನಾವು ಬೈ ಮಾಡಬೇಕಾದ್ರೆ ಇನ್ನೊಬ್ಬರು ಸೆಲ್ ಮಾಡಬೇಕಾಗತ್ತೆ. ನಮಗೆ ಯಾರು ಪುಟ್ ಆಪ್ಷನನ್ನು ಸೆಲ್ ಮಾಡ್ತಾರೆ ಅದರ ಅರ್ಥ ಅವರು ನಾವು ಕೊಟ್ಟ ಸ್ಟಾಕ್ನ ಡೆಲಿವರಿಯನ್ನು ತಗೊಳ್ಳಿಕ್ಕೆ ರೆಡಿ ಇದ್ದಾರೆ ಅಂತ ಅರ್ಥ. ಸೊ ನಾವು ಫ್ಯೂಚರ್ಸಲ್ಲಿ ಡೈರೆಕ್ಟ್ ಆ ಫ್ಯೂಚರ್ಸನ್ನು ಬೈ ಆರ್ ಸೆಲ್ ಮಾಡ್ತೀವಿ. ಇಲ್ಲಿ ನಮಗೆ 4 ಮೆಥಡ್ ಸಿಗುತ್ತೆ ಒಂದು ಸ್ಟಾಕನ್ನು ಬೈ ಆರ್ ಸೆಲ್ ಮಾಡಲಿಕ್ಕೆ. ಸೊ ನಾವು ಬುಲ್ಲಿಶ್ ಇದ್ದರೆ
ಕಾಲ್ ಆಪ್ಷನನ್ನು ಬೈ ಮಾಡ್ಬೋದು. ಯಾವುದೊಂದು ಸ್ಟಾಕಲ್ಲಿ ಬುಲ್ಲಿಶ್ ಇದ್ದರೆ ಕಾಲ್ ಆಪ್ಷನನ್ನು ಬೈ ಮಾಡ್ಬೋದು. ಅದೇ ರೀತಿ ನಾವು ಯಾವುದೊಂದು ಸ್ಟಾಕಲ್ಲಿ ಬುಲ್ಲಿಶ್ ಇದ್ದರೆ ಪುಟ್ ಆಪ್ಷನನ್ನು ಸೆಲ್ ಮಾಡ್ಬೋದು. ಹಾಗೆ ನಾವು ಯಾವುದೊಂದು ಸ್ಟಾಕಲ್ಲಿ ಬೇರಿಶ್ ಇದ್ದರೆ ಪುಟ್ ಆಪ್ಷನನ್ನು ಬೈ ಮಾಡ್ಬೋದು. ಅದೇ ರೀತಿ ಕಾಲ್ ಆಪ್ಷನನ್ನು ಸೆಲ್ ಕೂಡ ಮಾಡ್ಬೋದು. ಇದು ನಿಮಗೆ ಈಗ ಸ್ವಲ್ಪ ಕನ್ಫ್ಯೂಸಿಂಗ್ ಅನಿಸಿರ್ಬೋದು. ನೆಕ್ಸ್ಟ್ ಇದರ ಕಾನ್ಸೆಪ್ಟ್ಗಳು ನಾನು ಎಕ್ಸ್ಪ್ಲೈನ್ ಮಾಡಿದಾಗ, ಇದರ ಸ್ಟ್ರಾಟಜಿಯನ್ನು ಎಕ್ಸ್ಪ್ಲೈನ್ ಮಾಡಿದಾಗ ನಿಮಗೆ ಇದು ಕ್ಲಿಯರ್ ಆಗ್ತಾ ಹೋಗುತ್ತೆ. ಸೊ ನಾವು ಕಾಲ್ ಆಪ್ಷನನ್ನು ಬೈ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಯಾರೊಬ್ಬರು ಕಾಲ್ ಆಪ್ಷನನ್ನು ಸೆಲ್ ಮಾಡಬೇಕು. ನಾವು ಯಾಕೆ ಬೈ ಮಾಡ್ತೀವಿ ಅಂತ ಹೇಳಿದ್ರೆ ಮುಂದೆ ಯಾವುದೊಂದು ಸ್ಟಾಕ್ನ ಪ್ರೈಸ್ ಜಾಸ್ತಿ ಆಗುತ್ತೆ ಅಂತ ಬೈ ಮಾಡ್ತೀವಿ. ಸೊ ನಾವು ಬೈ ಮಾಡಬೇಕಾದ್ರೆ ಇನ್ಯಾರೊಬ್ಬ ಸೆಲ್ ಮಾಡ್ತಾನೆ. ಸೊ ಅವನೇನು ಥಿಂಕ್ ಮಾಡಿ ಸೆಲ್ ಮಾಡ್ತಾನೆ ಅಂತ ಹೇಳಿದ್ರೆ ಮುಂದಿನ ದಿನ ಈ ಸ್ಟಾಕ್ನ ಪ್ರೈಸ್ ಕಡಿಮೆ ಆಗುತ್ತೆ. ಸೊ ನಾನು ಈಗಲೇ ಸ್ಟಾಕನ್ನು ಸೆಲ್ ಮಾಡಿದರೆ ಅಲ್ಲಿ ಪ್ರಾಫಿಟನ್ನು ಮಾಡ್ಕೊಳ್ಬೋದು ಅನ್ನೋ ಒಂದು ಥಿಂಕಿಂಗಿಂದ ಸೆಲ್ ಮಾಡ್ತಾನೆ. ಅದೇ ರೀತಿ ನಾವು ಪುಟ್ ಆಪ್ಷನನ್ನು ಯಾಕೆ ಬೈ ಮಾಡ್ತೀವಿ ಅಂತ ಹೇಳಿದ್ರೆ ಮುಂದಿನ ಫ್ಯೂಚರ್ ಡೇಟಲ್ಲಿ ಈ ಸ್ಟಾಕ್ನ ಪ್ರೈಸ್ ಕಡಿಮೆ ಆಗುತ್ತೆ ಅಂತ ಇವತ್ತೇ ಪುಟ್ ಆಪ್ಷನನ್ನು ಬೈ ಮಾಡ್ತೀವಿ. ಸೊ ಅವನು ಪುಟ್ ಆಪ್ಷನನ್ನು ನಾವು ಬೈ ಮಾಡಬೇಕಾದ್ರೆ ನಮ್ಗೆ ಯಾರೋ ಸೆಲ್ ಮಾಡಬೇಕಾಗತ್ತೆ. ಅವನು ಯಾವ ಥಿಂಕಿಂಗಿಂದ ಸೆಲ್ ಮಾಡ್ತಾನೆ ಅಂತ ಹೇಳಿದ್ರೆ ಸ್ಟಾಕ್ನ ಪ್ರೈಸ್ ಫ್ಯೂಚರ್ ಡೇಟಲ್ಲಿ ಜಾಸ್ತಿ ಆಗುತ್ತೆ ಅನ್ನೋ ಒಂದು ಥಿಂಕಿಂಗನ್ನು ಇಟ್ಕೊಂಡು ಅವನು ಪುಟ್ ಆಪ್ಷನನ್ನು ಸೆಲ್ ಮಾಡ್ತಾನೆ. ಸೊ ನಿಮಗೊಂದು ಎಕ್ಸಾಂಪಲ್ ಮುಖಾಂತರ ಈ ಕಾಂಟ್ರಾಕ್ಟನ್ನು ನಾನು ಎಕ್ಸ್ಪ್ಲೈನ್ ಮಾಡಬೇಕಂತ ಹೇಳಿದ್ರೆ ಒಂದು ಸಿಂಪಲ್ ಗೋಲ್ಡ್ನ ಎಕ್ಸಾಂಪಲನ್ನು ಕೊಡ್ತೀನಿ. ಸೊ ನಿಮಗೆ ಒಂದು ಗೋಲ್ಡನ್ನು ಪರ್ಚೇಸ್ ಮಾಡಬೇಕು ಅಂತ ಅನಿಸುತ್ತೆ. ಕರೆಂಟ್ಲಿ ಗೋಲ್ಡ್ನ ಪ್ರೈಸ್ 5000 ಇದೆ ಪರ್ ಗ್ರಾಮ್. ಸೊ ನೀವೇನು ಮಾಡ್ತೀರಿ, ಇನ್ನು 2 ತಿಂಗಳು ಬಿಟ್ಟು ಗೋಲ್ಡನ್ನು ಪರ್ಚೇಸ್ ಮಾಡುವಂಥ ಒಂದು ಅಗ್ರಿಮೆಂಟನ್ನು ಮಾಡ್ಕೊಳ್ತೀರಿ. ನಿಮಗೊಬ್ಬ ಗೋಲ್ಡ್ ಸೆಲ್ ಮಾಡೋನು ಸಿಗ್ತಾನೆ, ಅವನ ಹತ್ರ ಒಂದು ಅಗ್ರಿಮೆಂಟನ್ನು ಮಾಡ್ಕೊಳ್ತೀನಿ. ಸೊ ಇನ್ನು 2 ತಿಂಗಳು ಬಿಟ್ಟು ನಾನು ನಿನ್ನ ಹತ್ರ ಗೋಲ್ಡನ್ನು 5100 ರುಪೀಸ್ಗೆ ಪರ್ ಗ್ರಾಮ್ ಕೊಟ್ಟು ಪರ್ಚೇಸ್ ಮಾಡ್ತೀನಿ ಅಂತ. ಕರೆಂಟ್ ಪ್ರೈಸ್ 5000 ಇದೆ. ಇನ್ನು 2 ತಿಂಗಳು ಬಿಟ್ಟು ನೀವು 5100 ಕೊಟ್ಟು ಗೋಲ್ಡನ್ನು ಪರ್ಚೇಸ್ ಮಾಡ್ತೀರಿ ಅನ್ನುವಂಥ ಒಂದು ಅಗ್ರಿಮೆಂಟನ್ನು ಮಾಡ್ಕೊಳ್ತೀರಿ. ಸೊ ನೀವು ಯಾಕೆ 5100 ಕೊಡಲಿಕ್ಕೆ ರೆಡಿ ಇರ್ತೀರಿ? ಸೊ ನೀವೇನು ಥಿಂಕ್ ಮಾಡ್ತಾ ಇದ್ದೀರಿ, ಇನ್ನು 2 ತಿಂಗಳು ಬಿಟ್ಟು ಗೋಲ್ಡ್ನ ಪ್ರೈಸ್ ಪರ್ ಗ್ರಾಮ್ಗೆ 5100ಕ್ಕಿಂತ ಜಾಸ್ತಿ ಹೋಗುತ್ತೆ. ಸೊ ಆದ್ದರಿಂದ ನಾನು ಇವಾಗಲೇ ಅವನ ಹತ್ರ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ತೀನಿ, 5100ಗೆ ಪರ್ಚೇಸ್ ಮಾಡುವಂಥ ಅಗ್ರಿಮೆಂಟ್ ಮಾಡ್ಕೊಳ್ತೀನಿ. ಸೊ ಗೋಲ್ಡ್ನ ಪ್ರೈಸ್ 5100ಕ್ಕಿಂತ ಮೇಲೆ ಹೋದರೆ 5200 300 ಹೀಗೆ ಮೇಲೆ ಹೋದರೆ ನಿಮ್ಗೆ ಅಲ್ಲಿ ಪ್ರಾಫಿಟ್ ಆಗುತ್ತೆ. ಯಾಕಂತೇಳಿದ್ರೆ ನೀವು ಆಲ್ರೆಡಿ 5100ಗೆ ಗೋಲ್ಡನ್ನು ಬೈ ಮಾಡಿರ್ತೀರಿ. ಸೊ ನೀವು ಗೋಲ್ಡ್ನ ಪ್ರೈಸ್ ಮೇಲೆ ಹೋಗುತ್ತೆ ಅನ್ನೋ ಒಂದು ಥಿಂಕಿಂಗಲ್ಲಿ 5100ಗೆ ನೀವು ಗೋಲ್ಡನ್ನು ಪರ್ ಗ್ರಾಮ್ಗೆ ಕೊಟ್ಟು ಬೈ ಮಾಡುವಂಥ ಒಂದು ಅಗ್ರಿಮೆಂಟನ್ನು ಮಾಡಿರ್ತೀರಿ. ಅದೇ ರೀತಿ ನಿಮಗೆ ಗೋಲ್ಡ್ ಸೆಲ್ ಮಾಡಲಿಕ್ಕೆ ಒಪ್ಪೋನೇನು ಮಾಡ್ತಾನೆ, ಸೊ ಅವನೇನು ಥಿಂಕ್ ಮಾಡ್ತಾನೆ, ಈಗ ಗೋಲ್ಡ್ನ ಪ್ರೈಸ್ 5000 ಇದೆ, ನಾನು 5100ಅಲ್ಲಿ ಸೆಲ್ ಮಾಡಲಿಕ್ಕೆ ನನ್ನ ಜೊತೆ ಅಗ್ರಿಮೆಂಟ್ ಆಗ್ತಾ ಇದೆ. ಇನ್ ಕೇಸ್ ಫ್ಯೂಚರ್ ಡೇಟಲ್ಲಿ ಗೋಲ್ಡ್ನ ಪ್ರೈಸ್ ಕಡಿಮೆ ಆದರೆ ನನಗಲ್ಲಿ ಪ್ರಾಫಿಟ್ ಆಗುತ್ತೆ. 5000 ಬಂದರೆ 4900 ಬಂದರೆ ನಾನು ಆಲ್ರೆಡಿ 5100ಅಲ್ಲಿ ಸೆಲ್ ಮಾಡಿದ್ರಿಂದ ನನಗಲ್ಲಿ ಪ್ರಾಫಿಟ್ ಆಗುತ್ತೆ ಅಂತ ಸೆಲ್ಲರ್ ಗೋಲ್ಡನ್ನು 5100ಗೆ ಸೆಲ್ ಮಾಡಲಿಕ್ಕೆ ರೆಡಿ ಇರ್ತಾನೆ. ಈ ಅಗ್ರಿಮೆಂಟ್ಗೆ ಗೋಲ್ಡ್ ಬೈಯರ್ ಏನು ಮಾಡಬೇಕಾಗತ್ತೆ, ಒಂದು ಪ್ರೀಮಿಯಮನ್ನು ಕೊಡಬೇಕಾಗತ್ತೆ, ಅಡ್ವಾನ್ಸ್ ಅಮೌಂಟನ್ನು ಅಥವಾ ಕಾಂಟ್ರಾಕ್ಟ್ ಅಮೌಂಟ್ ಅಂತ ಕೊಡಬೇಕಾಗತ್ತೆ. ಅವನು ಈ ಕಾಂಟ್ರಾಕ್ಟ್ ಏನು ಮಾಡ್ಕೊಂಡಿದ್ದಾನೆ ಅದಕ್ಕೊಂದು ಗ್ಯಾರಂಟಿ ಆಗಿ ಅಥವಾ ಒಂದು ಅಮೌಂಟನ್ನು, ಒಂದು ಪ್ರೀಮಿಯಮನ್ನು ಸೆಲ್ಲರ್ಗೆ ಕೊಡಬೇಕಾಗತ್ತೆ. ಇದಿಷ್ಟು ನಮ್ಮ ಕಾಂಟ್ರಾಕ್ಟ್ನ ಅಮೌಂಟ್, ಅಡ್ವಾನ್ಸ್ ಅಮೌಂಟ್ ಅಂತ ಕೊಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ 50 ರುಪೀಸ್ ಪರ್ ಗ್ರಾಮ್ಗೆ ಕೊಟ್ಟ ಅಂತ ಇಟ್ಕೊಳ್ಳಿ. 2 ಮಂತ್ ಆದ ನಂತರ ಗೋಲ್ಡ್ನ ಪ್ರೈಸ್ 5500 ಹೋಗುತ್ತೆ. ಆಗ ಗೋಲ್ಡ್ ಬೈಯರ್ಗೆ ಇಲ್ಲಿ ಪ್ರಾಫಿಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ಅವನು ಆಲ್ರೆಡಿ 5100ಗೆ ಬೈ ಮಾಡುವಂಥ ಒಂದು ಅಗ್ರಿಮೆಂಟನ್ನು ಮಾಡ್ಕೊಂಡಿದ್ದಾನೆ, 50 ರುಪೀಸನ್ನು ಆಲ್ರೆಡಿ ಪೇ ಮಾಡಿದ್ದಾನೆ. ಸೊ 5500 ಹೋದಾಗ ಅವನಿಗೆ ಅಲ್ಲಿ ಪ್ರಾಫಿಟ್ ಆಗುತ್ತೆ. ಗೋಲ್ಡ್ ಸೆಲ್ಲರ್ಗೆ ಇಲ್ಲಿ ಲಾಸ್ ಆಗುತ್ತೆ. ಇನ್ ಕೇಸ್ ಗೋಲ್ಡ್ನ ಪ್ರೈಸ್ ಡೌನ್ ಆಯಿತು ಅಂತ ಇಟ್ಕೊಳ್ಳಿ, ಗೋಲ್ಡ್ನ ಪ್ರೈಸ್ 4500ಗೆ ಬಂತು ಅಂತ ಇಟ್ಕೊಳ್ಳಿ. ಆಗ ಗೋಲ್ಡ್ ಬೈ ಮಾಡುವಂಥ ಅಗ್ರಿಮೆಂಟ್ ಏನು ಮಾಡ್ಕೊಂಡಿದ್ದಾನೆ, ಬೈಯರ್ಗೆ 5100 ನಾನು ಬೈ ಮಾಡ್ತೀನಿ ಅಂತ ಅವನು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾನೆ, ಅವನಿಗಲ್ಲಿ ಲಾಸ್ ಆಗ್ತಾ ಇರುತ್ತೆ. ಯಾಕಂತ ಹೇಳಿದ್ರೆ ಅವನು 5100ಗೆ ನಾನು ಗೋಲ್ಡನ್ನು ಬೈ ಮಾಡ್ತೀನಿ ಅಂತ ಹೇಳಿದ್ದಾನೆ. ಬಟ್ ಮಾರ್ಕೆಟಲ್ಲಿ ಈಗ 4500ಗೆ ಗೋಲ್ಡ್ ಸಿಗ್ತಾ ಇದೆ. ಅವನು ಸೆಲ್ಲರ್ ಹತ್ರ 5100ಗೆ ಗೋಲ್ಡನ್ನು ಪರ್ಚೇಸ್ ಮಾಡಲಿಕ್ಕೆ ರೆಡಿ ಇಲ್ಲ. ಆಗ ಬೈಯರ್ ಏನು ಮಾಡ್ಬೋದು, ನನಗೆ ನಿನ್ನ ಗೋಲ್ಡ್ ಬೇಡ ಅಂತ ಆ ಕಾಂಟ್ರಾಕ್ಟನ್ನು ಎಕ್ಸಿಟ್ ಮಾಡ್ಬೋದು. ಸೊ ಮಾರ್ಕೆಟಲ್ಲಿ 4500ಗೆ ಸಿಗ್ತಾ ಇದೆ, ನನಗೆ ನಿನ್ನಿಂದ ಗೋಲ್ಡ್ ಬೇಡ ಅಂತ ಹೇಳ್ಬೋದು. ಆಗ ಏನಾಗುತ್ತೆ, ಅವನು ಅಗ್ರಿಮೆಂಟ್ ಮಾಡ್ಕೊಳ್ಳುವಾಗ ಪರ್ ಗ್ರಾಮ್ಗೆ 50 ರುಪೀಸ್ ಏನು ಪ್ರೀಮಿಯಮನ್ನು ಕೊಟ್ಟಿದ್ದಾನೆ ಅದು ಸೆಲ್ಲರ್ಗೆ ಸಿಗುತ್ತೆ. ಅದನ್ನು ಅವನು ವಾಪಸ್ ಕೇಳುವ ರೈಟ್ ಗೋಲ್ಡ್ ಬೈಯರ್ ಹತ್ರ ಇಲ್ಲ. ಯಾಕಂತ ಹೇಳಿದ್ರೆ ಅವನು ಗೋಲ್ಡನ್ನು ಪರ್ಚೇಸ್ ಮಾಡ್ತಾ ಇಲ್ಲ. ಸೊ ಅವನು 50 ರುಪೀಸ್ ಲಾಸನ್ನು ಮಾಡಿಕೊಂಡು ಈ ಕಾಂಟ್ರಾಕ್ಟಿಂದ ಎಕ್ಸಿಟ್ ಆಗ್ಬೋದು. ಬಟ್ ಇನ್ ಕೇಸ್ ಗೋಲ್ಡ್ ಪ್ರೈಸ್ ಜಾಸ್ತಿ ಇದ್ದಾಗ, ಫಾರ್ ಎಕ್ಸಾಂಪಲ್ ನಾನು ಆಗ ಕೊಟ್ಟೆ 5500 ಇದ್ದಾಗ ಸೆಲ್ಲರ್ಗೆ ಈ ರೈಟ್ ಇಲ್ಲ, ನಿನಗೆ ನಾನು ಗೋಲ್ಡ್ ಕೊಡಲ್ಲ, ಸೊ ನಿನ್ನ 50 ರುಪೀಸ್ ನೀನು ತಗೋ ಅಂತ ಹೇಳುವಂಥ ರೈಟ್ ಸೆಲ್ಲರ್ಗಿಲ್ಲ. ಎಟ್ ಎನಿ ಕಾಸ್ಟ್ ಗೋಲ್ಡ್ನ ಪ್ರೈಸ್ ಎಷ್ಟು ಹೋದರೂ ಕೂಡ ಸೆಲ್ಲರ್ ಗೋಲ್ಡ್ ಬೈಯರ್ಗೆ ಇಲ್ಲಿ ಗೋಲ್ಡನ್ನು ಕೊಡಲೇಬೇಕಾಗತ್ತೆ. ಸೊ ಇದು ಫ್ಯೂಚರ್ ಮತ್ತು ಆಪ್ಷನ್ಸ್ ಕಾಂಟ್ರಾಕ್ಟ್ ಇರುವಂಥ ಒಂದು ಮೇನ್ ಡಿಫ್ರೆನ್ಸ್. ಫ್ಯೂಚರ್ಸ್ ಕಾಂಟ್ರಾಕ್ಟಲ್ಲಿ ನಾವು ಅಗ್ರಿಮೆಂಟ್ ಮಾಡ್ಕೊಳ್ತೀವಿ, ಯಾವ ಪ್ರೈಸಲ್ಲಿ ಕರೆಂಟ್ಲಿ
ಎಕ್ಸ್ಪೈರಿ ಡೇ ದಿನ ಯಾವ ಪ್ರೈಸ್ ಇರುತ್ತೆ ಆ ಪ್ರೈಸಲ್ಲಿ ಸೆಟಲ್ಮೆಂಟ್ ಆಗುತ್ತೆ, ಅಥವಾ ನಾವು ಯಾವ ದಿನ ಆ ಕಾಂಟ್ರಾಕ್ಟಿಂದ ಎಕ್ಸಿಟ್ ಆಗ್ತೀವಿ ಆ ಪ್ರೈಸ್ಗೆ ಸೆಟಲ್ಮೆಂಟ್ ಆಗುತ್ತೆ. ಬಟ್ ಇಲ್ಲಿ ಏನಾಗುತ್ತೆ, ನಾವೊಂದು ಅಡ್ವಾನ್ಸನ್ನು ಮೊದಲೇ ಪೇ ಮಾಡಿರ್ತೀವಿ. ಇನ್ ಕೇಸ್ ಪ್ರೈಸ್ ತುಂಬ ಡ್ರಾಪ್ ಆದರೆ ಆ ಆಪ್ಷನ್ ಬೈಯರ್ ತಾನೆಷ್ಟು ಪ್ರೀಮಿಯಮನ್ನು ಕೊಟ್ಟಿದ್ದೀನಿ ಅಷ್ಟನ್ನು ಕಳ್ಕೊಂಡು ಆ ಕಾಂಟ್ರಾಕ್ಟಿಂದ ಹೊರಗೆ ಬರ್ಬೋದು. ಹೊರಗೆ ಬಂದಾಗ ಆ ಸೆಲ್ಲರ್ ಏನಿದ್ದಾನೆ, ಆಪ್ಷನ್ ಸೆಲ್ಲರ್ ಏನಿದ್ದಾನೆ, ಅವನಿಗೆ ತಾನು ಎಷ್ಟು ಪ್ರೀಮಿಯಮನ್ನು ರಿಸೀವ್ ಮಾಡಿದ್ದೀನಿ ಅಷ್ಟು ಮ್ಯಾಕ್ಸಿಮಮ್ ಪ್ರಾಫಿಟ್ ಆಗುತ್ತೆ ಈ ಆಪ್ಷನ್ಸಲ್ಲಿ. ಈಗ ನಾವು ಒಂದಿಷ್ಟು ಕಾನ್ಸೆಪ್ಟ್ಗಳನ್ನು ನೋಡ್ಕೊಳ್ತಾ ಹೋಗುವ. ಇನ್ನೂ ನಿಮಗೆ ಈ ಆಪ್ಷನ್ಸ್ ಅಂದರೆ ಏನು ಅನ್ನೋದು ಕ್ಲಿಯರ್ ಆಗ್ತಾ ಹೋಗುತ್ತೆ. ಮೇನ್ ಇರುವಂಥ ಕಾನ್ಸೆಪ್ಟ್ ಏನು, ಸ್ಟ್ರೈಕ್ ಪ್ರೈಸ್ ಅಂತ. ಸ್ಟ್ರೈಕ್ ಪ್ರೈಸ್ ಅಂತ ಹೇಳಿದರೆ ನಾವು ಯಾವ ಪ್ರೈಸ್ಗೆ ಸ್ಟಾಕನ್ನು ಬೈ ಅಥವಾ ಸೆಲ್ ಮಾಡಲಿಕ್ಕೆ ರೆಡಿ ಇದ್ದೀವಿ ಅನ್ನೋದನ್ನು ನಾವಿಲ್ಲಿ ಸ್ಟ್ರೈಕ್ ಪ್ರೈಸ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಯಾವುದೊಂದು ಸ್ಟಾಕ್ ಕರೆಂಟ್ಲಿ 100 ರೂಪಾಯಲ್ಲಿ ಟ್ರೇಡ್ ಆಗ್ತಾ ಇದೆ ಅಂತ ಇಟ್ಕೊಳ್ಳಿ, ನಾವು ಅದನ್ನು 90ಕ್ಕೂ ಬೈ ಮಾಡ್ತೀವಿ ಅಥವಾ ಸೆಲ್ ಮಾಡ್ತೀವಿ ಅಂತ ಅಗ್ರಿಮೆಂಟ್ ಮಾಡ್ಕೊಳ್ಬೋದು. ಅದೇ ರೀತಿ 110ಕ್ಕೂ ಬೈ ಅಥವಾ ಸೆಲ್ ಮಾಡ್ತೀವಿ ಅಂತ ಅಗ್ರಿಮೆಂಟನ್ನು ಮಾಡ್ಕೊಳ್ಬೋದು. ಸೊ ನಾವು ಯಾವ ಪ್ರೈಸ್ಗೆ ಅಗ್ರಿಮೆಂಟನ್ನು ಮಾಡ್ಕೊಳ್ತೀವಿ ಆ ಪ್ರೈಸನ್ನು ನಾವಿಲ್ಲಿ ಸ್ಟ್ರೈಕ್ ಪ್ರೈಸ್ ಅಂತ ಹೇಳ್ತೀವಿ. ಇದು ಬೇರೆ ಬೇರೆ ಸ್ಟಾಕ್ಗೆ ಬೇರೆ ಬೇರೆ ರೀತಿಯ ಸ್ಟ್ರೈಕ್ ಪ್ರೈಸ್ ಇರುತ್ತೆ. ಸೊ ಇದು ಎಕ್ಸ್ಚೇಂಜ್ ಡಿಸೈಡ್ ಮಾಡಿದಂಥ ಒಂದು ಸ್ಟ್ರೈಕ್ ಪ್ರೈಸ್. ಸೊ ನೀವಿಲ್ಲಿ ನೋಡ್ಬೋದು, ಇದು ಟಾಟಾ ಮೋಟರ್ಸ್ನ ಆಪ್ಷನ್ ಚೈನ್. ನೀವು NSE ವೆಬ್ಸೈಟಲ್ಲಿ ಹೋದರೆ ನಿಮ್ಗೆ ಸಿಗುತ್ತೆ. ಇಲ್ಲಿ ನೀವು ನೋಡ್ಬೋದು ಸ್ಟ್ರೈಕ್ ಪ್ರೈಸ್ ಅಂತ ಒಂದು ಕಾಲಮ್ ಇದೆ. 95, 100, 105, 110, ಅದೇ ರೀತಿ 205, 210, ಹೀಗೆ 5 ರೂಪೀಸ್ ಡಿಫ್ರೆನ್ಸಲ್ಲಿ ಸ್ಟ್ರೈಕ್ ಪ್ರೈಸ್ ಇದೆ. ಸೊ ನೀವು ಯಾವುದೇ ಒಂದು ಆಪ್ಷನ್ಸನ್ನು ಬೈ ಮಾಡಬೇಕು ಅಂತ ಹೇಳಿದ್ರೆ ಈ ಸ್ಟ್ರೈಕ್ ಪ್ರೈಸನ್ನೇ ಸೆಲೆಕ್ಟ್ ಮಾಡಿಕೊಂಡು ಬೈ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ನೀವು ಈಕ್ವಿಟಿ ಸ್ಟಾಕನ್ನು ಬೈ ಮಾಡಬೇಕು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಈಗ ಟಾಟಾ ಮೋಟರ್ಸ್ನ ಪ್ರೈಸ್ ಇಲ್ಲಿ ಈ ಇಮೇಜಲ್ಲಿ ನಿಮಗೆ 197.85 ಅಂತ ಇದೆ. ಸೊ ನೀವು 197.85ಗೆ ಇಮಿಡಿಯೇಟ್ಲಿ ಆ ಮಾರ್ಕೆಟಲ್ಲಿ ಯಾವ ಪ್ರೈಸ್ ಇದೆ ಅದಕ್ಕೆ ಬೈ ಮಾಡ್ಬೋದು. ಬಟ್ ನೀವು ಆಪ್ಷನ್ಸನ್ನು ಟ್ರೇಡ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಸ್ಟ್ರೈಕ್ ಪ್ರೈಸ್ ಯಾವುದು ಕೊಟ್ಟಿದ್ದಾರೆ ಆ ಸ್ಟ್ರೈಕ್ ಪ್ರೈಸನ್ನು ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ನೀವು ಯಾವ ಸ್ಟ್ರೈಕ್ ಪ್ರೈಸನ್ನು ಸೆಲೆಕ್ಟ್ ಮಾಡುವಂಥ ನಿಮಗೆ ಆಪ್ಷನ್ ಕೂಡ ಇದೆ. ಇಲ್ಲಿ ಇನ್ ದ ಮನಿ, ಎಟ್ ದ ಮನಿ, ಔಟ್ ಆಫ್ ದ ಮನಿ ಅಂತ ಇರುತ್ತೆ. ಆ ಕಾನ್ಸೆಪ್ಟನ್ನು ನಾನು ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಾವು ಯಾವ ಪ್ರೈಸ್ಗೆ ಬೈ ಅಥವಾ ಸೆಲ್ ಮಾಡಲಿಕ್ಕೆ ರೆಡಿ ಇರ್ತೀವೋ ಆ ಪ್ರೈಸ್ ಅನ್ನು ನಾವು ಸ್ಟ್ರೈಕ್ ಪ್ರೈಸ್ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್, ಟಾಟಾ ಮೋಟರ್ಸ್ನ ಪ್ರೈಸ್ 220 ಇದ್ದರೆ ನಾವು 220ಗೂ ಬೈ ಮಾಡ್ತೀವಿ ಅಂತ ಅಗ್ರಿಮೆಂಟನ್ನು ಮಾಡ್ಕೊಳ್ಬೋದು, 230ಗೂ ಮಾಡ್ಕೊಳ್ಬೋದು, ಅದೇ ರೀತಿ 200ಗೂ ಮಾಡ್ಕೊಳ್ಬೋದು. ನೆಕ್ಸ್ಟ್ ಬರುವಂಥದ್ದು ಕಾನ್ಸೆಪ್ಟ್ ಎಕ್ಸ್ಪೈರಿ ಡೇ. ಸೇಮ್ ಫ್ಯೂಚರ್ಸಲ್ಲಿ ಇರುವ ರೀತಿಯಲ್ಲೇ ಎಕ್ಸ್ಪೈರಿ ಇಲ್ಲಿ ಆಪ್ಷನ್ಸಲ್ಲೂ ಇರುತ್ತೆ. ನೀವು ನೋಡ್ಬೋದು 3 ಎಕ್ಸ್ಪೈರಿ ಇರುತ್ತೆ. ಅಟ್ ಎನಿ, ನಾನು ಫ್ಯೂಚರ್ಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ ರೀತಿಯಲ್ಲೇ ಎಕ್ಸ್ಪೈರಿ ಡೇ ಇರುತ್ತೆ. ಸೊ ಇಲ್ಲಿ ಆಪ್ಷನಲ್ಲಿ ಒಂದು ಡಿಫ್ರೆನ್ಸ್ ಏನಿದೆ ಅಂತ ಹೇಳಿದ್ರೆ, ಇಂಡೆಕ್ಸ್ ಮತ್ತು ಸ್ಟಾಕ್ ಅಂತ ಇದೆ. ಸ್ಟಾಕ್ಸಲ್ಲಿ ನಿಮಗೆ ಆಪ್ಷನಲ್ಲಿ 3 ಎಕ್ಸ್ಪೈರಿ ಇರುವಂಥದ್ದು. ಬಟ್ ಇಂಡೆಕ್ಸಲ್ಲಿ ಏನಿದೆ, ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಅದೇ ರೀತಿ ನಿಫ್ಟಿ ಫಿನಾನ್ಷಿಯಲ್ ಇಂಡೆಕ್ಸ್ ಹೊಸದಾಗಿ ಒಂದು ಇಂಟ್ರೊಡ್ಯೂಸ್ ಮಾಡಿದಂಥ ಒಂದು ಇಂಡೆಕ್ಸ್ ಏನಿದೆ ಅದರಲ್ಲಿ ನಮಗೆ ವೀಕ್ಲಿ ಎಕ್ಸ್ಪೈರಿ ಸಿಗುತ್ತೆ. ಅಂತ ಹೇಳಿದರೆ ಪ್ರತಿ ಗುರುವಾರ ಎಕ್ಸ್ಪೈರಿ ನಿಮಗೆ ಸಿಗುತ್ತೆ. ನೀವು ಇಲ್ಲಿ ನೋಡ್ಬೋದು ನಿಫ್ಟಿಯ ಎಕ್ಸ್ಪೈರಿ ಡೇಟನ್ನು ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿ. 14 ಜನವರಿ, 21 ಜನವರಿ, 28 ಜನವರಿ, ಅದೇ ರೀತಿ 4th ಫೆಬ್ರವರಿ. ಈ 28 ಜನವರಿ ಏನಿದೆ ಇದು ಮಂತ್ಲಿ ಎಕ್ಸ್ಪೈರಿ, ಮಂತಿನ ಲಾಸ್ಟ್ ಥರ್ಸ್ಡೇ ಏನಿದೆ ಆ ದಿನದ ಎಕ್ಸ್ಪೈರಿ. ಅದೇ ರೀತಿ ಉಳಿದ ಥರ್ಸ್ಡೇಗಳು ಏನಿದೆ ಅಲ್ಲಿ ವೀಕ್ಲಿ ಎಕ್ಸ್ಪೈರಿ ಆಗುತ್ತೆ. ನಮಗೆ ವೀಕ್ಲಿ ಕಾಂಟ್ರಾಕ್ಟ್ಗಳು ಸಿಗುತ್ತೆ. ಆ ಕಾಂಟ್ರಾಕ್ಟ್ಗಳಿಗೆ ಟೈಮ್ 1 ವೀಕ್ ಇರುತ್ತೆ. 1 ವೀಕ್ ಆದ ನಂತರ ಆ ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗುತ್ತೆ. ಮಂತ್ಲಿಯಲ್ಲಿ ಯಾವ ರೀತಿ ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗುತ್ತೆ ಅದೇ ರೀತಿ ಈ ಇಂಡೆಕ್ಸಲ್ಲಿ ವೀಕ್ಲಿ ಕಾಂಟ್ರಾಕ್ಟ್ಗಳು ಎಕ್ಸ್ಪೈರ್ ಆಗ್ತಾ ಹೋಗುತ್ತೆ. ಬಟ್ ಸ್ಟಾಕಲ್ಲಿ ಮಂತ್ಲಿ ಕಾಂಟ್ರಾಕ್ಟ್ ಮಾತ್ರ ಇರುತ್ತೆ. ಫ್ಯೂಚರ್ಸ್ನ ರೀತಿಯಲ್ಲೇ ಮಂತ್ಲಿ ಕಾಂಟ್ರಾಕ್ಟ್ ಮಾತ್ರ ಇರುತ್ತೆ. ಸೊ ನಾವು ವೀಕ್ಲಿ ಕಾಂಟ್ರಾಕ್ಟಲ್ಲಿಯೂ ಟ್ರೇಡ್ ಮಾಡ್ಬೋದು, ಅದೇ ರೀತಿ ಮಂತ್ಲಿ ಕಾಂಟ್ರಾಕ್ಟಲ್ಲಿಯೂ ಸಹ ಟ್ರೇಡ್ ಮಾಡ್ಬೋದು. ಯಾವ ಕಾಂಟ್ರಾಕ್ಟಲ್ಲಿಯೂ ಸಹ ಟ್ರೇಡ್ ಮಾಡುವಂಥ ಅವಕಾಶ ನಮಗೆ ಇದೆ. ಸೊ ಫ್ಯೂಚರ್ಸ್ ಮತ್ತು ಆಪ್ಷನ್ಗೆ ಎಕ್ಸ್ಪೈರಿಯಲ್ಲಿ ಇರುವಂಥ ಡಿಫ್ರೆನ್ಸ್ ಇದೊಂದೇ. ಇಂಡೆಕ್ಸಲ್ಲಿ ವೀಕ್ಲಿ ಎಕ್ಸ್ಪೈರಿ ಇರುತ್ತೆ, ಫ್ಯೂಚರ್ಸಲ್ಲಿ ಇರಲ್ಲ. ಇಂಡೆಕ್ಸ್ ಆಪ್ಷನಲ್ಲಿ ಮಾತ್ರ ವೀಕ್ಲಿ ಎಕ್ಸ್ಪೈರಿ ಇರುತ್ತೆ. ಬೇರೆ ಸ್ಟಾಕಲ್ಲಿ ಫ್ಯೂಚರ್ಸಲ್ಲಿ ಇದ್ದ ಹಾಗೆ ಮಂತ್ಲಿ ಮಾತ್ರ ಎಕ್ಸ್ಪೈರಿ ಇರುತ್ತೆ. ನೆಕ್ಸ್ಟ್ ಆಪ್ಷನ್ ಪ್ರೀಮಿಯಮ್ ಅಂತ ಕರಿತೀವಿ. ಪ್ರೀಮಿಯಮ್ ಅಂತ ಹೇಳಿದ್ರೆ ನಾವು ಆ ಕಾಂಟ್ರಾಕ್ಟನ್ನು ಎಂಟರ್ ಆಗಲಿಕ್ಕೆ ಪೇ ಮಾಡಿದಂಥ ಮನಿ. ನಾನು ಆಗಲೇ ಗೋಲ್ಡ್ನ ಎಕ್ಸಾಂಪಲಲ್ಲಿ ಕೊಟ್ಟೆ ನಿಮಗೆ. ಅಗ್ರಿಮೆಂಟ್ ಅಮೌಂಟ್ ಅಂತ 50 ರೂಪೀಸ್ ಗೋಲ್ಡಲ್ಲಿ ಏನು ಪೇ ಮಾಡ್ತೇನೆ ಅದನ್ನು ನಾವು ಪ್ರೀಮಿಯಮ್ ಅಮೌಂಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನೀವು ಇಲ್ಲಿ ಟಾಟಾ ಮೋಟರ್ಸ್ನ ಆಪ್ಷನ್ ಚೈನನ್ನು ನೋಡ್ತಾ ಇದ್ರಿ. ಇಲ್ಲಿ 20 ಸ್ಟ್ರೈಕ್ ಪ್ರೈಸ್ನ ಎದುರುಗಡೆ ನೀವು ಇಲ್ಲಿ ಲೇಟೆಸ್ಟ್ ಪ್ರೈಸ್ ಅಂತ ನೋಡ್ಬೋದು, LTP ಅಂತ ನೋಡ್ಬೋದು. ಇಲ್ಲಿ 13.55 ಇದೆ. ಇದನ್ನು ನಾವು ಪ್ರೀಮಿಯಮ್ ಅಂತ ಕರಿತೀವಿ. ಅಂತ ಹೇಳಿದ್ರೆ ನಾನು ಟಾಟಾ ಮೋಟರ್ಸ್ನ 205 ಸ್ಟ್ರೈಕನ್ನು ಬೈ ಮಾಡಬೇಕು ಅಂತಿದ್ದರೆ 13.55 ಅಮೌಂಟನ್ನು ಪೇ ಮಾಡಿ ಬೈ ಮಾಡಬೇಕು ಅಂತ ಇದರ ಅರ್ಥ. ನಾವು ಎಷ್ಟು ಅಮೌಂಟನ್ನು ಕೊಟ್ಟು ಪೇ ಮಾಡ್ತೀವೋ ಆ ಅಮೌಂಟನ್ನು ನಾವು ಪ್ರೀಮಿಯಮ್ ಅಂತ ಕರಿತೀವಿ. ಸೊ ಈ ಪ್ರೀಮಿಯಮ್ ಅಮೌಂಟ್ ಏನಿದೆ ಇದನ್ನು ನಾವು ಆಪ್ಷನ್ ಬೈಯರ್ ಮ್ಯಾಕ್ಸಿಮಮ್ ಆಗಿ ಕಳ್ಕೊಳ್ಳುವಂಥ ಅಮೌಂಟ್. ಫಾರ್ ಎಕ್ಸಾಂಪಲ್, ಟಾಟಾ ಮೋಟರ್ಸ್ 205 ಕಾಲ್ ಆಪ್ಷನನ್ನು ಬೈ ಮಾಡ್ತಾ ಇದ್ದೀರಿ ಅಂತ ಹೇಳಿದರೆ ಅದರ ಅರ್ಥ ಟಾಟಾ ಮೋಟರ್ಸ್ನ ಪ್ರೈಸ್ 205ಕ್ಕಿಂತ ಮೇಲೆ ಹೋಗುತ್ತೆ ಅಂತ ನೀವು ಎಕ್ಸ್ಪೆಕ್ಟನ್ನು ಮಾಡ್ತಾ ಇದ್ದೀರಿ ಅಂತ ಅರ್ಥ. ಇನ್ ಕೇಸ್ ಟಾಟಾ ಮೋಟರ್ಸ್ನ ಪ್ರೈಸ್
205ಕ್ಕಿಂತ ಮೇಲೆ ಹೋಗಲಿಲ್ಲ, ಅದಕ್ಕಿಂತ ಕಡಿಮೆಯಲ್ಲೇ ಕ್ಲೋಸ್ ಆಯಿತು ಎಕ್ಸ್ಪೈರಿ ಡೇ ದಿನ ಅಂತಿದ್ದರೆ, ನೀವು ಮ್ಯಾಕ್ಸಿಮಮ್ ಆಪ್ಷನ್ ಬೈಯರ್ ಏನು ಮ್ಯಾಕ್ಸಿಮಮ್ ಕಳ್ಕೊಳ್ಳುವಂಥದ್ದು ಈ ಪ್ರೀಮಿಯಮ್ ಏನು ಪೇ ಮಾಡ್ತಾನೆ ಅದನ್ನು ಕಳ್ಕೊಳ್ತಾನೆ. ಯಾಕಂತ ಹೇಳಿದ್ರೆ ಪ್ರೀಮಿಯಮನ್ನು ಕೊಟ್ಟು ಪೇಯನ್ನು ಮಾಡಿರ್ತಾನೆ, ಕಾಂಟ್ರಾಕ್ಟ್ಗೆ ಎಂಟರ್ ಆಗಿರ್ತಾನೆ. ಈಗ ಅವನಿಗೆ ಸ್ಟಾಕ್ ಅವನು ಎಂಟ್ರಾದ ಪ್ರೈಸ್ಗಿಂತ ಕೆಳಗಿರೋದ್ರಿಂದ ಅವನಿಗೆ 205 ಸ್ಟಾಕನ್ನು ಡೆಲಿವರಿ ತಗೊಂಡ್ರೆ ಬೆನಿಫಿಟ್ ಇರಲ್ಲ, ಸೊ ಲಾಸ್ ಆಗುತ್ತೆ. ಅದಕ್ಕೋಸ್ಕರ ಅವನು ಈ ಪ್ರೀಮಿಯಮ್ ಅಮೌಂಟನ್ನು ತಾನು ಲಾಸ್ ಆಗಿ ಬಿಟ್ಕೊಳ್ತಾನೆ. ಸೊ ಮ್ಯಾಕ್ಸಿಮಮ್ ಅಮೌಂಟ್ ಅವನು ಕಳ್ಕೊಳ್ಳುವಂಥದ್ದು ಈ ಪ್ರೀಮಿಯಮ್ ಅಮೌಂಟನ್ನು ಏನು ಪೇ ಮಾಡ್ತಾನೆ. ಸೊ ನೀವು ಬೈ ಮಾಡಬೇಕಾದ್ರೆ ಮ್ಯಾಕ್ಸಿಮಮ್ ಅಮೌಂಟ್ ಏನು ಕೊಟ್ಟಿದ್ದೀರಿ 13.55, ಅದನ್ನು ಯಾರಿಗೆ ಕೊಟ್ಟಿರ್ತೀರಿ, ಅದನ್ನು ನಿಮಗೆ ಯಾರು ಟಾಟಾ ಮೋಟರ್ಸನ್ನು ಸೆಲ್ ಮಾಡ್ತೀರಿ ಅಂತ ಒಪ್ಕೊಂಡಿದ್ದಾರೆ ಅವರಿಗೆ ಕೊಟ್ಟಿರ್ತೀರಿ. ಸೊ ನಿಮ್ಮ ಮ್ಯಾಕ್ಸಿಮಮ್ ಲಾಸ್ ಈಕ್ವಲ್ ಟು ಅವನ ಮ್ಯಾಕ್ಸಿಮಮ್ ಪ್ರಾಫಿಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ನೀವು 13 ರೂಪೀಸ್ ಪ್ರೀಮಿಯಮನ್ನು ಅವನಿಗೆ ಕೊಟ್ಟಿರ್ತೀರಿ. ಸೊ ನೀವು ಆ ಕಾಂಟ್ರಾಕ್ಟಿಂದ ಎಕ್ಸಿಟ್ ಆಗ್ತಿದೆ ಅಂತ ಹೇಳಿದ್ರೆ ನೀವು ಆ 13 ರೂಪೀಸ್ ಪ್ರೀಮಿಯಮನ್ನು ಬಿಟ್ಬಿಟ್ರಿ ಅಂತ ಅರ್ಥ. ಸೊ ನೀವು ಬಿಟ್ಟ ಪ್ರೀಮಿಯಂ ಯಾರಿಗೆ ಹೋಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಯಾರು ಸೆಲ್ ಮಾಡಲಿಕ್ಕೆ ರೆಡಿ ಇದ್ದ ಅವನಿಗೆ ಆ ಪ್ರೀಮಿಯಂ ಹೋಗುತ್ತೆ. ಸೊ ಆಪ್ಷನಲ್ಲಿ ಯಾರು ಆಪ್ಷನ್ ಬೈಯಿಂಗನ್ನು ಮಾಡ್ತಾನೆ ಅವನ ಮ್ಯಾಕ್ಸಿಮಮ್ ಲಾಸ್ ಏನಿರುತ್ತೆ ಅಷ್ಟೇ ಆಪ್ಷನನ್ನು ಸೆಲ್ ಮಾಡುವವನ ಮ್ಯಾಕ್ಸಿಮಮ್ ಪ್ರಾಫಿಟ್ ಆಗಿರುತ್ತೆ. ಅದೇ ರೀತಿ ನೀವು ಆಪ್ಷನನ್ನು ಎಕ್ಸ್ಪೈರಿ ಡೇವರೆಗೂ ಇಟ್ಕೊಳ್ಬೇಕಾಗಿಲ್ಲ. ನೀವು ಯಾವತ್ತು ಎಂಟ್ರಾಗಿ ಯಾವತ್ತು ಕೂಡ ಎಕ್ಸಿಟ್ ಆಗ್ಬೋದು. ನೀವು ಎಕ್ಸಿಟ್ ಆದಾಗ ನಿಮ್ಮ ಕಾಂಟ್ರಾಕ್ಟ್ ಏನಿದೆ ಅದು ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಆಗುತ್ತೆ. ನಿಮಗೆ ಆ ಫ್ಲೆಕ್ಸಿಬಿಲಿಟಿ ಇದೆ, ನೀವು ಎಕ್ಸ್ಪೈರಿ ಡೇವರೆಗೂ ಕಾಯಬೇಕು ಅಂತಿಲ್ಲ. ಫಾರ್ ಎಕ್ಸಾಂಪಲ್ ನೀವು ಟಾಟಾ ಮೋಟರ್ಸ್ನ 205 ಸ್ಟ್ರೈಕ್ ಪ್ರೈಸನ್ನು 13 ರೂಪಾಯಿ ಕೊಟ್ಟು 13.55 ಕೊಟ್ಟು ಬೈ ಮಾಡ್ತೀರಿ ಅಂತ ಇಟ್ಕೊಳ್ಳಿ. ಟಾಟಾ ಮೋಟರ್ಸ್ನ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಹೋದಾಗೆ ಪ್ರೀಮಿಯಂ ಕೂಡ ಇನ್ಕ್ರೀಸ್ ಆಗುತ್ತೆ. 14-15 ಹೋದಾಗಲೂ ಕೂಡ ನೀವು ಪ್ರಾಫಿಟಲ್ಲಿ ಎಕ್ಸಿಟ್ ಆಗ್ಬೋದು. ಎಕ್ಸ್ಪೈರಿ ಡೇವರೆಗೂ ಇಟ್ಕೊಳ್ಬೇಕು ಅಂತ ಇಲ್ಲ. ನೆಕ್ಸ್ಟ್ ಬರುವಂಥದ್ದು ಎಕ್ಸಸೈಸಿಂಗ್ಗೆ ಆಪ್ಷನ್ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಆ ಕಾಂಟ್ರಾಕ್ಟನ್ನು ಎಕ್ಸಸೈಸ್ ಮಾಡೋದು ಅಂತ ಹೇಳ್ತೀವಿ. ಅಂತ ಹೇಳಿದರೆ ಆ ಕಾಂಟ್ರಾಕ್ಟನ್ನು ಸೆಟ್ಲ್ಮೆಂಟ್ ಮಾಡುವಂಥದ್ದು. ಸೆಟ್ಲ್ಮೆಂಟ್ ಅಂತ ಹೇಳಿದ್ರೆ ನಾವು ಟಾಟಾ ಮೋಟರ್ಸ್ನ ಕಾಲ್ ಆಪ್ಷನನ್ನು ಬೈ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಟಾಟಾ ಮೋಟರ್ಸ್ ಸ್ಟಾಕನ್ನು ಡೆಲಿವರಿ ತಗೊಳ್ಳಿಕ್ಕೆ ರೆಡಿ ಇದ್ದೀವಿ ಅಂತ ಅರ್ಥ. ನಮ್ಮ ಕಾಂಟ್ರಾಕ್ಟನ್ನು ಎಕ್ಸ್ಪೈರಿ ಡೇ ದಿನ ನಾವು ಎಕ್ಸಸೈಸ್ ಮಾಡಿದರೆ ಅಂತ ಹೇಳಿದ್ರೆ ನಮ್ಮ ಕಾಂಟ್ರಾಕ್ಟ್ ಇನ್ ದ ಮನಿ ಆಯಿತು. ಅದು ನಿಮಗೆ ನೆಕ್ಸ್ಟ್ ಗೊತ್ತಾಗುತ್ತೆ ಇನ್ ದ ಮನಿ ಅಂದರೆ ಏನು ಅಂತ. ಫಾರ್ ಎಕ್ಸಾಂಪಲ್ ನಾವು ಟಾಟಾ ಮೋಟರ್ಸ್ನ 205 ಕಾಲ್ ಆಪ್ಷನನ್ನು ಬೈ ಮಾಡಿದ್ದೀವಿ ಅಂತ ಇಟ್ಕೊಳ್ಳಿ. ಸೊ ಟಾಟಾ ಮೋಟರ್ಸ್ನ ಕರೆಂಟ್ ಪ್ರೈಸ್ ಎಕ್ಸ್ಪೈರಿ ಡೇ ದಿನ 220 ಇತ್ತು ಅಂತ ಇಟ್ಕೊಳ್ಳಿ. ಆಗ ನಾವಲ್ಲಿ ಪ್ರಾಫಿಟಲ್ಲಿ ಇರ್ತೀವಿ. ನಾವು ಆಲ್ರೆಡಿ ಟಾಟಾ ಮೋಟರ್ಸನ್ನು 205ಗೆ ಬೈ ಮಾಡುವಂಥ ಒಂದು ಕಾಂಟ್ರಾಕ್ಟ್ಗೆ ಎಂಟರ್ ಆಗಿರ್ತೀವಿ. ಸೊ ಎಕ್ಸಸೈಸ್ ಮಾಡೋದು ಅಂತ ಹೇಳಿದ್ರೆ ಇನ್ ಕೇಸ್ ನಾವು ಎಂಟ್ರಾದ ಸ್ಟ್ರೈಕ್ ಪ್ರೈಸ್ಗಿಂತ ಸ್ಟಾಕ್ನ ಪ್ರೈಸ್ ಜಾಸ್ತಿ ಇದ್ದರೆ ನಾವು ಎಕ್ಸ್ಪೈರಿ ಡೇ ದಿನ ಡೆಲಿವರಿ ತಗೊಳ್ಳುವಂಥದ್ದನ್ನು ನಾವು ಎಕ್ಸಸೈಸ್ ಮಾಡೋದು ಅಂತ ಹೇಳ್ತೀವಿ. ಸ್ಟಾಕನ್ನು ಡೆಲಿವರಿ ಕೇಳ್ತೀವಿ. ನಮ್ಗೆ ಯಾರು ಸೆಲ್ ಮಾಡಲಿಕ್ಕೆ ರೆಡಿ ಇರ್ತಾನೆ ಅವನ ಹತ್ರ ಡೆಲಿವರಿ ಕೇಳೋದನ್ನು ನಾವು ಎಕ್ಸಸೈಸ್ ಮಾಡೋದು ಅಂತ ಹೇಳ್ತೀವಿ. ಸ್ಟಾಕನ್ನು ನಮ್ಮ ಡಿಮ್ಯಾಟ್ ಅಕೌಂಟ್ಗೆ ತಗೊಳ್ಳೋದನ್ನು ನಾವು ಎಕ್ಸಸೈಸ್ ಮಾಡೋದು ಅಂತ ಹೇಳ್ತೀವಿ. ಸೊ ಇನ್ ಕೇಸ್ ಸ್ಟಾಕ್ನ ಸ್ಟ್ರೈಕ್ ಪ್ರೈಸ್ಗಿಂತ ಜಾಸ್ತಿ ಪ್ರೈಸ್ ಇದ್ದಾಗ ನೀವು ಎಕ್ಸ್ಪೈರಿ ಡೇ ದಿನ ಅದನ್ನು ಡೆಲಿವರಿ ತಗೊಳ್ಬೋದು. ಇಲ್ವಾ ನಿಮ್ಮ ಕಾಂಟ್ರಾಕ್ಟನ್ನು ಮಾರ್ಕೆಟ್ ಕ್ಲೋಸ್ ಆಗೋದ್ರೊಳಗೆ ಎಕ್ಸಿಟ್ ಮಾಡಿ ಪ್ರಾಫಿಟನ್ನು ಕ್ಯಾಶಲ್ಲಿ ಸೆಟ್ಲ್ ಮಾಡ್ಕೊಳ್ಬೋದು. ನಾನು ನನ್ನ ಫ್ಯೂಚರ್ಸ್ ವೀಡಿಯೋದಲ್ಲಿ ಫಿಸಿಕಲ್ ಸೆಟ್ಲ್ಮೆಂಟ್ ಬಗ್ಗೆ ಹೇಳಿದ್ದೆ. ಸೊ ನೀವು ಎಕ್ಸಿಟ್ ಮಾಡಲಿಲ್ಲ, ಇನ್ ಕೇಸ್ ನಿಮ್ಮ ಸ್ಟ್ರೈಕ್ ಪ್ರೈಸ್ಗಿಂತ ಸ್ಟಾಕ್ನ ಪ್ರೈಸ್ ಜಾಸ್ತಿ ಇತ್ತು ಅಂತ ಹೇಳಿದರೆ ನಿಮ್ಮ ಸ್ಟ್ರೈಕ್ ಪ್ರೈಸ್ 205 ಇತ್ತು, ಕರೆಂಟ್ಲಿ ಎಕ್ಸ್ಪೈರಿ ಡೇ ದಿನ ಸ್ಟಾಕ್ನ ಪ್ರೈಸ್ 220 ಇತ್ತು ಅಂತ ಹೇಳಿದರೆ ನೀವು ಮಾರ್ಕೆಟ್ ಕ್ಲೋಸ್ ಆಗೋದ್ರೊಳಗೆ ನಿಮ್ಮ ಕಾಂಟ್ರಾಕ್ಟನ್ನು ಎಕ್ಸಿಟ್ ಮಾಡಲಿಲ್ಲ ಅಂತ ಹೇಳಿದರೆ ನಿಮಗೆ ಟಾಟಾ ಮೋಟರ್ಸ್ನ ಸ್ಟಾಕ್ ಏನಿದೆ ನಿಮ್ಮ ಡಿಮ್ಯಾಟ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಅಷ್ಟು ಅಮೌಂಟನ್ನು ನೀವು ಪೇ ಮಾಡಬೇಕಾಗತ್ತೆ. ಇದು ಯಾವತ್ತು ಸಾಧ್ಯ ಅಂತ ಹೇಳಿದರೆ ಎಕ್ಸ್ಪೈರಿ ಡೇ ದಿನ ಮಾತ್ರ ನಾವು ಅದನ್ನು ಕ್ಲೈಮ್ ಮಾಡ್ಕೊಳ್ಬೋದು, ಎಕ್ಸಸೈಸ್ ಮಾಡಲಿಕ್ಕೆ ಹೋಗ್ಬೋದು. ಬೇರೆ ಯಾವ ದಿನ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ನಾನು ಇವತ್ತು ಟಾಟಾ ಮೋಟರ್ಸ್ನ 205 ಕಾಲ್ ಆಪ್ಷನನ್ನು ಬೈ ಮಾಡಿದೆ ಅಂತ ಇಟ್ಕೊಳ್ಳಿ. ನಾನು ಬೈ ಮಾಡಿದ 2 ದಿನದಲ್ಲಿ ಟಾಟಾ ಮೋಟರ್ಸ್ನ ಸ್ಟಾಕ್ 240 ಹೋಯಿತು ಅಂತ ಇಟ್ಕೊಳ್ಳಿ. ಆಗ ನನಗೆ ಟಾಟಾ ಮೋಟರ್ಸ್ನ ಸ್ಟಾಕನ್ನು ಡೆಲಿವರಿ ಕೊಡಿ ಅಂತ ಕೇಳಲಿಕ್ಕೆ ಬರೋದಿಲ್ಲ. ಯಾಕಂತ ಹೇಳಿದ್ರೆ ಅದು ಎಕ್ಸ್ಪೈರಿ ಡೇ ದಿನ ಆಗಿರೋದಿದ್ದರೆ ನಮಗೆ ಅಲ್ಲಿ ಡೆಲಿವರಿ ಕೇಳುವಂಥ ರೈಟ್ಸ್ ಇರೋದಿಲ್ಲ. ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ, ಯುರೋಪಿಯನ್ ಆಪ್ಷನ್ ಮತ್ತು ಅಮೇರಿಕನ್ ಆಪ್ಷನ್ ಅಂತ. ಇದು ನಾನು ಈಗ ಹೇಳಿದೆ ನೋಡಿ, ಎಕ್ಸಸೈಸಿಂಗ್ ಆಪ್ಷನ್ ಅಂತ, ಅದಕ್ಕೆ ಡಿಪೆಂಡ್ ಆಗಿರುವಂಥದ್ದು. ಯುರೋಪಿಯನ್ ಆಪ್ಷನ್ ಅಂತ ಹೇಳಿದ್ರೆ ನಾವು ಎಕ್ಸ್ಪೈರಿ ಡೇ ದಿನ ಮಾತ್ರ ಆ ಕಾಂಟ್ರಾಕ್ಟನ್ನು ಎಕ್ಸಸೈಸ್ ಮಾಡ್ಕೊಳ್ಬೋದು. ಬಟ್ ಅಮೇರಿಕನ್ ಆಪ್ಷನ್ ಏನಿದೆ ಅದು ನಾವು ಯಾವ ದಿನ ಬೇಕಾದರೂ ಎಕ್ಸಸೈಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಹಿಂದೆ ಕೊಟ್ಟ ಎಕ್ಸಾಂಪಲ್ ರೀತಿಯಲ್ಲಿ ನಾನು 205 ಕಾಲ್ ಆಪ್ಷನನ್ನು ಬೈ ಮಾಡಿದೆ ಅಂತ ಇಟ್ಕೊಳ್ಳಿ ಟಾಟಾ ಮೋಟರ್ಸ್. 2 ದಿನ ಬಿಟ್ಟು ಟಾಟಾ ಮೋಟರ್ಸ್ನ ಪ್ರೈಸ್ 240 ಹೋದರೆ ನಾನಲ್ಲಿ ನನಗೆ ಸ್ಟಾಕನ್ನು ಡೆಲಿವರಿ ಕೊಡಿ ಅಂತ ಕ್ಲೈಮ್ ಮಾಡ್ಬೋದು. ಇದು ಅಮೇರಿಕನ್ ಆಪ್ಷನಲ್ಲಿ. ಬಟ್ ನಮ್ಮ ಇಂಡಿಯಾದಲ್ಲಿ ಯುರೋಪಿಯನ್ ಆಪ್ಷನ್ ಮಾತ್ರ ಇರೋದ್ರಿಂದ, ಟ್ರೇಡ್ ಆಗೋದ್ರಿಂದ ನಮಗೆ ಎಕ್ಸಸೈಸ್ ಮಾಡಲಿಕ್ಕೆ ಅಥವಾ ನಾವು ಸ್ಟಾಕನ್ನು ಆಪ್ಷನ್ ಮುಖಾಂತರ ಡೆಲಿವರಿ ತೊಗೊಳ್ಬೇಕಾದ್ರೆ ಅದು ಎಕ್ಸ್ಪೈರಿ ಡೇ ದಿನ ಮಾತ್ರ ಸಾಧ್ಯ. ನೀವು ನಿಮ್ಮ ಟ್ರೇಡಿಂಗ್ ಅಕೌಂಟಲ್ಲಿ ಆಪ್ಷನನ್ನು ಸರ್ಚ್ ಮಾಡಿದರೆ ನಿಮಗೆ ಈ ರೀತಿ ಬರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡ್ಬೋದು, ಇದು ಬ್ಯಾಂಕ್ ನಿಫ್ಟಿ ಆಪ್ಷನ್ CE ಅಂತ ಬರುತ್ತೆ. CE ಅಂತ ಹೇಳಿದರೆ ಕಾಲ್ ಯುರೋಪಿಯನ್ ಅಂತ. ಅದೇ ರೀತಿ PE ಅಂತ ಹೇಳಿದರೆ
ಪುಟ್ ಯುರೋಪಿಯನ್. ಸೊ ನಮ್ಮಲ್ಲಿ ಯುರೋಪಿಯನ್ ಆಪ್ಷನ್ ಮಾತ್ರ ಇರುತ್ತೆ. ಸೊ ಅದಕ್ಕಾಗಿ ನಾವು ಅಮೆರಿಕನ್ ಆಪ್ಷನ್ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ನೀವು ನೋಡ್ಬೋದು 14,400 ಏನಿದೆ ಇದು ಸ್ಟ್ರೈಕ್ ಪ್ರೈಸ್ ಅಂತ ಹೇಳಿದರೆ ನಾವು ಯಾವ ಪ್ರೈಸ್ಗೆ ಬೈ ಮಾಡಲಿಕ್ಕೆ ಅಥವಾ ಸೆಲ್ ಮಾಡಲಿಕ್ಕೆ ರೆಡಿ ಇರ್ತೀವಿ ಅನ್ನೋದು ಸ್ಟ್ರೈಕ್ ಪ್ರೈಸ್. PE ಅಂತ ಹೇಳಿದರೆ ಪುಟ್ ಯುರೋಪಿಯನ್, ಜನವರಿ ಯಾವ ಮಂತ್ನ ಅದು ಕಾಂಟ್ರಾಕ್ಟ್ ಆಗಿರುತ್ತೆ ಆ ಮಂತ್ನ ಇಲ್ಲಿ ಬಂದಿರುತ್ತೆ. ಇಲ್ಲಿ W ಅಂತ ಇದೆ, ಅದು ವೀಕ್ಲಿ ಕಾಂಟ್ರಾಕ್ಟ್ ಆಗಿರೋದ್ರಿಂದ, ಮಂತ್ಲಿ ಕಾಂಟ್ರಾಕ್ಟ್ ಆದರೆ M ಅಂತ ಇರುತ್ತೆ. ಸೊ ಇದೇ ರೀತಿ ಇಲ್ಲಿ ನೋಡ್ಬೋದು 14,100 CE ಕಾಲ್ ಯುರೋಪಿಯನ್ ಅಂತ ಕರಿತೀವಿ. ಸೊ ಇದಿಷ್ಟು ಒಂದಷ್ಟು ಬೇಸಿಕ್ಸ್ಗಳು. ಇನ್ನೊಂದಿಷ್ಟು ಬೇಸಿಕ್ಸ್ಗಳಿದೆ, ಇನ್ನೂ ಕಂಪ್ಲೀಟ್ ಆಗಲಿಲ್ಲ, ವಿಡಿಯೋ ಲೆಂತ್ ಆಗುತ್ತೆ ಅಂತ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇಟ್ಟಿದ್ದೀನಿ. ಇನ್ನು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಇದರ ಕಂಟಿನ್ಯೂಷನ್ ಬೇಸಿಕ್ಸ್ ಏನಿದೆ ಅಲ್ಲಿ ನಾವು ಆಪ್ಷನ್ ಪ್ರೈಸ್ನ ಬಗ್ಗೆ ತಿಳ್ಕೊಳ್ಳೋಣ. ಅದೇ ರೀತಿ ಇನ್ ದ ಮನಿ, ಎಟ್ ದ ಮನಿ, ಔಟ್ ಆಫ್ ದ ಮನಿ ಆಪ್ಷನ್ ಅಂದರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಆಗ ನಿಮಗೆ ಇನ್ನೊಂದಿಷ್ಟು ಈ ಆಪ್ಷನ್ ಕಾನ್ಸೆಪ್ಟ್ ಕ್ಲಿಯರ್ ಆಗ್ತಾ ಹೋಗುತ್ತೆ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.